ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಅಲ್ಲವೇ ಈಗ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಿ, ಅಲ್ಲಿ ಏನ್ ಮಾಡಕ್ ಕೆಲ್ಸ ಇಲ್ಲ ಏನಿಲ್ಲ, ಸುಮ್ನೆ ಆಟಾಡೋದು ಏನ ಒಂದ್ ತಾಸ್ ಕೀಸ್ ಕೊಡ್ತಾರ. ಮತ್ತೆ ಹೆಂಗ ಅನಸ್ತ ನಿನಗ ಅಲ್ಲಿ? ಈಗ ಬೇಜಾರಾಗ್ತಿತ್ತೇನೆ? ನಿದ್ದಿ ಗಿದ್ದಿ ಬರ್ತಿತ್ತೆ? ನಿದ್ದೆ ಬಂದ್ರೆ ಮಕ್ಕಳ ಕೊಡಲ್ಲ ಅಲ್ಲಿ. ನಾಯಿ ಬಗಲ್ಸರು ನಾಯಿ ನಾಯಿ ಬಗಲ್ಸರು ಹಿಂಗೆ ಪಿಶ್ ಪಿಶ್ ಮಾತಾಡೋದಿಲ್ಲ. ಬಿಸ್ ಮಾತಾಡಂಗಿಲ್ಲ, ಹಿಂಗ್ ಕುಂತು ಮಾತಾಡಂಗಿಲ್ಲ. ಹಿಂಗ್ ಕೂತ್ ಮಾಡೋದು ಮೈಕ್ ಹಾಕಿರ್ತಾರ, ಕದ್ದಿಲೆ ಮಾತಾಡ್ತಾರಲ್ಲ ಹಂಗ್ ಮಾತಾಡ್ಬಾರ್ದು. ಕದ್ದು ಮಾತಾಡಂಗಿಲ್ಲ, ಕುಸ್ 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 ಮಾತಾಡ್ತಾರಲ್ಲ ಹಂಗ. ಬಿಗ್ ಬಾಸ್ ಪಿಶಿ ಪಿಶಿ ಮಾತಾಡ್ಬಾರ್ದು ಅನ್ನೋರು ನನಗಿದ್ರು ನಗು ಬಂದ್ಬಿಡೋದು. ನಮ್ ಕಡೆಗೆಲ್ಲ ಜಾಸ್ತಿ ಅವು ಪಿಸಿ ಪಿಸಿ ಹಂಗ ಮಾತಾಡಂಗಿಲ್ಲ ಅಲ್ಲಿ. ಏನಾದ್ರು ಜಗ್ಗೆ ಮಾತಾಡ್ಬೇಕು. ಬಾಳ ಚಲೋ ಅನ್ಸ್ತು. ಮತ್ತ ಏನು ಅಲ್ವೇ ಅಲ್ಲಿ ಊಟ ಗೀಟ ಕೊಡಂಗಿಲ್ಲ ಅಂತಲ್ಲ, ಅಂದ್ರ ಹೊಟ್ಟಿ ತುಂಬಾ ಊಟ ಕೊಡಂಗಿಲ್ಲ ಅಂತಲ್ಲ? ಎಲ್ಲ ಕೊಡ್ತಾರ, ನಾವೇ ಮಾಡೋದು ಊಟ, ನಾವೇ ಮಾಡ್ಕೊಳ್ಳೋದು. ಅಲ್ಲ ಊಟ ಕೊಡ್ತಾರಂತ. ಮತ್ತ ಈಗ ನಾ ಬಾಳ ಮಂದಿ ಮೀಟ್ ಮಾಡಿದ್ನಲ್ಲ, ಏಟೋಕೊಂದ್ ಹಿಂಗ ಎಷ್ಟ್ ದಪ್ಪ ಗುಂಡ್ಗುಂಡಕ್ಕಿದ್ದಾರೆಲ್ಲ ತೆಳ್ಳಗ್ ಆಗ್ಬಿಟ್ರ. ಅದಕ್ಕೆ ಅದೇ ಸ್ವಲ್ಪ ಆಗಾರ ಊಟ ಕೊಡ್ತಾರೆ ಎಲ್ಲ ಅವ್ರು ತುಂಬಾ. ಅಲ್ಲಿ ಹಂಗ ನಮ್ಮ ಮನೆಗೆ ಉಂಟೇನು ಹಾಲು ಹಣ್ಣು ತರಕಾರಿ ಎಲ್ಲ ಎಷ್ಟ್ ಚಲೋ ಚಲೋ ಕೊಡ್ತಾರ. ಚಲೋ ಕೊಡ್ತಾರೆ. ಮತ್ತ ಅಲ್ಲಿ ಅದೇ ಗಾಳಿ ಬಿಸಿಲ ಇರಲ್ಲ, ಬರೀ ಎಸಿ ಅಲ್ಲ, ಹಂಗಾಗಿ ಸ್ವಲ್ಪ ತೆಳ್ಳಗಾಗ್ತಾರ. ಊಟ ಎಲ್ಲ ಸಾಲದ ಬರ್ತೈತೆ. ಹಿಂಗ ರೊಟ್ಟಿ ಗಿಟ್ಟಿ ಎಲ್ಲ ಬಡಿತಿದ್ರೆ ನಲ್ಲಿ? ರೊಟ್ಟಿ ಇಲ್ಲ ರೀ, ಚಪಾತಿ 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 ಅನ್ನ ಸಾರು ಇದನ್ನ ಮಾಡ. ಚಪಾತಿ ಅನ್ನ ಸರ್. ಅಲ್ಲಿ ಬೇ ನೀವು ಅವ್ರನ್ನೆಲ್ಲ ಕರ್ಕೊಂಬಂದು ಈ ರೊಟ್ಟಿ ಗಿಟ್ಟಿ ಚಟ್ನಿ ಪುಡಿ ಮುಳಗಾಯಿ ಪಲ್ಯ ಇಟ್ಟು ಕೇಳ್ದ ಇಟ್ಟು ಸಿಗ್ತದ ಇಲ್ಲ ಕಳ್ಸಲಿಲ್ಲ ಅವ್ರು. ಇಟ್ಟು ಕೇಳಿದ್ರೆ ಕೇಳ್ದೇವೆ ಎಲ್ಲ, ಸಿಗ್ಲಿಕ್ಕಿಲ್ಲ ಅಲ್ಲಿ. ಒಂದೊಂದ್ ಏರಕ್ ಸಿಗ್ತದ, ಒಂದೊಂದ್ ಏರಕ್ ಸಿಗ್ತದ. ಅಲ್ಲವೇ ಈಗ ಏನಂತಾರ ಮಂದಿ, ಏನ್ವಾ ಮಲ್ಲಮ್ಮ ಬಾಳ ಸೆಲೆಬ್ರಿಟಿ ಆಗ್ಬಿಟ್ಟಿ, ಏನವಾ ಟಿವ್ಯಾ ಕಂಡಿ ಹಿಂಗೆಲ್ಲ ಹಂಗ ಹೋಗ್ತಿರ್ಬೇಕಾರ ಅಂತಾರಲ್ಲ. ಏನ್ವೇ ನಿಮ್ ಮಕ್ಳಿಗೆ ಅಂತಿರ್ತಾರ, ಏನೋಪ್ಪ ನಿಮ್ಮವ್ವ ಟಿವ್ಯಾಗ ಬಂದಾಳ, ಏನ್ ಕತ್ತಿ ಆಕಿ ಹಿಡಿಯೋದಿಲ್ಲ, ಏನ್ ಸೀರೆ ಹುಟ್ಟಾಳ, ಏನ್ ಇದನ್ ಮಾಡಾಕತ್ತಾಳ. ಹಂಗನಂಗಿಲ್ಲ, ನೀ ಬದಲಾಗಿಲ್ಲ ಅವ ಹಂಗಿದ್ದಂಗೆ ಇದೆ ಅಂತ. ಹಿಂಗೆ ಬದಲಾಗಿಲ್ಲ ಅಂತಾರೆ, ಬದಲಾಗಿಲ್ಲ ಅಂತಾರೆ. ಹಂಗೇನ್ ಅನ್ನಂಗಿಲ್ಲ. ಅಂದ್ರೆ ಈಗ ಮಾತಾಡ್ತಾರಲ್ಲ, ಈಗ ಏನ್ ಬೇ ಏನ್ಪಾ ನಿಮ್ಮವ್ವ ಟಿವ್ಯಾಗ ಬಂದಾಳ, ಏನ್ ಕತಿ ಮಸ್ತ್, ಏನ್ ಕತಿ ಹಂಗ ಹಿಂಗ ಅಂತಿರ್ತಾರ. ಹಂಗೇನ ಖುಷಿ ಪಡ್ತಾರೆ. ಖುಷಿ ಸಂಬಂಧಿಕರೆಲ್ಲ ಖುಷಿ ಪಟ್ಟಾರೇನ? ಸಂಬಂಧಿಕರು ಖುಷಿ ಪಡ್ತಾರೆ. ಖುಷಿ ಪಡ್ತಾರೆ. ಅಲ್ವೇ ನನಗೀಗ ಈ ಸೀರೆ ಹಾಕೋತಿಲ್ಲ, ನಾ ಹಿಂಗ್ ಕುಂದಿರ್ತೀನ. ಈಗ ನಮ್ ಕಡೆಗೆ ನಮ್ಮ ಅವ್ವ ಹಾಕೋತಾಳ. ನಮ್ಮ ಅವ್ವ ಏನ್ ಮಾಡ್ತಾಳ ಗೊತ್ತಾ, ಈ ಅಳಿಯ ಅವ್ರಿಗೆ ಬರ್ತಾರಲ್ಲ, ಆಕಿ ಸೀರಾ ಒಟ್ಟ ತೆಗಿಯಂಗಿಲ್ಲ. ನಮ್ಮ ಅವ್ವ ಏನ್ ಮಾಡ್ತಾಳ, ಸುಮ್ ಕುಂದ್ರೆ ಹಳೆಯ ಬಂದಾನ ಹಿಂಗ್ ಕುಂದಿರ್ತಾರೇನ ಅಂತ ನಮ್ಮ ಅವ್ವ ಹಿಂಗ್ ಹಾಕೋತಾಳ. ನಮ್ಮ ಅಜ್ಜಿನೂ ಅಷ್ಟೇ, ಈ ಹಳೆ ಬಂದಾನ, ಹಿಂಗ್ ಮನ್ಯಾಗ ದೊಡ್ಡವ್ರ ಬಂದಾರ ಹಿಂಗ್ ಹಾಕೋತಾರ. ಹೌದು, ಈ ಕಡೆಗೆಲ್ಲ ಏನ್ ಫಾಲೋ ಮಾಡಂಗಿಲ್ರಿ. ಇದು ಒಂದ್ ಸ್ವಲ್ಪ ಗಂಡ್ಮಕ್ಳು ಬಂದ್ರೆ ಮರ್ಯಾದೆ ಕೊಟ್ಟಂಗ್ರಿ. ಗಂಡ್ಮಕ್ಳು ಬಂದ್ರೆ ಅಷ್ಟ ಹಾಕೋಬೇಕಿನ? ಇಲ್ಲ, ಯಾವಾಗ್ಲೂ ಹಾಕೋತಾರ. ಅಂದ್ರೆ ಯಾವಾಗ ನಾವು ಪಿತ್ತಪ್ಪಿ ಬೀಳ್ತಲ್ಲ, ಹಿಂಗ ಯಾರ ದೊಡ್ಡವ್ರ ಗಂಡ್ಮಕ್ಳು ಬಂದ್ರೆ ಹಿಂಗ್ ಒಚ್ಕೊಂಡ್ರ ಅವ್ರಿಗೆ ಮರ್ಯಾದೆ ಕೊಟ್ಟಂಗ. ಮರ್ಯಾದೆ ಕೊಟ್ಟಂಗ. ನಮ್ ಕಡೆಗೆಲ್ಲ ಹಿಂಗ ಹಾಕೊಂಡ್ರ ಮರ್ಯಾದೆ ಕೊಟ್ಟಂಗ. ಹೆಂಗ ಮಲ್ಲಮ್ಮ ನೀ ಯಾವಾಗ್ಲೂ ಹಿಂಗನ? ಹಿಂಗ ಯಾವಾಗ್ಲೂ ಹಿಂಗೆ ರೀ, ಸೆರಗ ಹಾಕೊಂಡ ಇರೋದು. ಯಾವಾಗ್ಲೂ ಸೆರಗ ಹಾಕೊಂಡೇ ಇರೋದು. ಅದ್ರಾಗ ಯಜಮಾನ್ರು ಇದ್ರಂದ್ರ ಮುಗಿತು. ಅವ್ರಿಗೆ ಅಡಿಗೆ ನಮ್ಮ ಅವ್ವ ಹಿಂಗ್ ಗೊತ್ತಾ, ನಮ್ಮ ಅಜ್ಜಿ ಹಿಂಗ ಹಾಕೊಂಡಾಕಿ ಅಡಿಗೆ ಬಡ್ಸೋಕಿ ಹಿಂಗ ತೆಗಿಂಗ್. ನಮ್ಮ ಅಜ್ಜ ಏನ ಸೆರಗ್ ತೆಗ್ದಿ ತೆಗಿಯೋನವ್ರೆ. ಅಲ್ಲ ಯಾಕೆ ತಗದೆ ಅಂತ. ಹೌದು ಹೌದು, ಅವ್ರಿಗೆ ಏನ್ ಮರ್ಯಾದೆ ಕೊಟ್ಟಂಗ ನಮ್ ಕಡೆಗೆ ಹಿಂಗ ಹಾಕೊಂಡು ಊಟ ಮಾಡೋ ತನಕ ಊಟ ಮಾಡಂಗಿಲ್ಲ. ಏನ್ ಬೇ ಅವೆಲ್ಲ ಕೈಯಾಗ ಬಳಿ ಇಲ್ಲಾರ್ದೆ ಊಟ ಕೊಡಂಗಿಲ್ಲ ಗಂಡ ಮಕ್ಳಿಗೆ. ನಮ್ ಕಡೆಗೆಲ್ಲ ಏನ ನಮ್ಮ ಅಜ್ಜ ಮತ್ತ ಅವ್ರ ಊಟ ಮಾಡೋರ್ನ ಕಾಯ್ಬೇಕು. ಎಲ್ಲ ಗಂಡ ಮಕ್ಳಿಗೆ ಉಂಡಿಂದ ಹೆಣ್ಮಕ್ಳಿಂದ ಉಣ್ಬೇಕು, ಹೆಣ್ಮಕ್ಳಿಂದ ಉಣ್ಬೇಕು. ನಮ್ ಕಡೆಗೆಲ್ಲ ಇವ್ವಾ ದೇವ್ರೆ. ಆಮೇಲೆ ಅವ್ರು ಹೊಲಕ್ ಬರೋ ಅಷ್ಟೊತ್ತಿಗೆ ಕುಂತ್ ಅಡಿಗೆ ಗಿಡಿಗೆ ಎಲ್ಲ ರೆಡಿ ಮಾಡಿ ಇಟ್ಟು ಬಿಡ್ಬೇಕು. ಇಲ್ಲ ಗೊತ್ತಲ್ಲ ಅವತ್ ಜಗಳ ನಿನಗ್ ಜಗಳ ಮಾಡ್ಯಾರ ನಿಮ್ ಗಂಡ? ಏನ್ ಜಗಳ ಮಾಡ್ಲಾರ್ದ ಯಾರಿಗೆ ಇರ್ತಾರೆ? ಗಂಡ ಹೆಂಡತಿ ಮಗಳಿಗೆ ಜಗಳ ಬರ್ತದ, ಗಂಡ ಹೆಂಡತಿ ಜಗಳ ಬರಲ್ಲ ರೀ. ಅಲ್ಲ ಅದಕ್ಕೆ ಬಿಡು. ಹೆಂಗ ಮಲ್ಲಮ್ಮ ಮತ್ತೆ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ? ಈಗ ಬಾಳ ಮಂದಿ ಜಗಳ ಆಡ್ತಾವ. ಈಗ ಏನ್ ಮಾಡ್ತಾವ ಗೊತ್ತಿನ, ನಮ್ ಕಡೆಗೆ ಆಗೋ ಜಗಳ ನಮ್ಮ ಅಜ್ಜ ಅಜ್ಜಿ ಜಗಳ ಆಡೋದ್ ನೋಡಿ ನಾನು ಇವ ಏನ್ ಹಿಂಗ ಡಿವೋರ್ಸ್ ಕೊಡಂಗ್ ಮಾಡ್ತಾವ. ಆ ಲೆವೆಲಿಗೆ ಜಗಳ ಆಡವು. ಆದ್ರ ಅಂದ್ರು ಎಷ್ಟು ಹೊಂದ್ಕೊಂಡು ಬಾಳೋ ನಡಿ ಜಗಳ ಆಡಿದ್ರೆ ಆ ಕಡೆ ಡೈವರ್ಸ್ ಪೇರ್ಸ್ ಕೊಡಲ್ಲ ರೀ. ಹಂಗೆ ಹೊಂದ್ಕೊಂಡು ಹೋಗ್ತಾರೆ, ಹೊಂದ್ಕೊಂಡು ಹೋಗ್ತಾರ. ನೀವು 30 ವರ್ಷ ಆಗಿ ನಿಮ್ ಗಂಡನ್ ಕಳ್ಕೊಂಡ್ರು, ನೀವು ಒಂದು ಬೇರೆ ಮದುವೆ ಆಗ್ಬೇಕು ಅನ್ನೋದಾಗ್ಲಿ ಇನ್ನೊಂದಾಗ್ಲಿ ಅಷ್ಟೆಲ್ಲಾ ಅಡೆತಡೆಗಳಿದ್ರು ಕೂಡ ನೀವು ಮೆಟ್ಟಿ ನಿಂತು ನಿಮ್ ಇಬ್ರು ಮಕ್ಕಳನ್ನ ಸಾಕಿರಿ. ಬಹಳ ಖುಷಿ ಅನ್ಸಕತ್ತೈತಿ. ಬಟ್ ಈಗೇನಿವಾ ಭಾಳ ಮಂದಿ ಈಗ ಒಂದೀಟು ಜಗಳ ಆಗಂಗಿಲ್ವಾ? ಸೆಲ್ಫ್ ರೆಸ್ಪೆಕ್ಟ್ ಅದಿಲ್ಲ ಇದಿಲ್ಲ
ಹಂಗ್ ಮಾತಾಡ್ತಾನ ನನಗೆ ನಾ ದುಡಿತೀನಿ ಅವನು ದುಡಿತಾನ ಹೋಗ ಡಿವೋರ್ಸ್ ಕೊಡ್ತೇನಿ ಹಿಂಗ ಮಾತಾಡ್ತಾರ ಹಂಗೆಲ್ಲ ಅನ್ಬಾರ್ದ್ರ ಹ್ಮ್ ಅದು ಮದುವೆ ಅಂದ್ರೆ ಒಂದೇ ಸಲ ಅಲ್ಲ ಆಗದು ಡಿವೋರ್ಸ್ ಕೊಟ್ರೆ ಮತ್ತೆ ಮಾಡ್ಕೊಳಕ್ ಹೋತಾರ ಹೆಣ್ಮಕ್ಳಿಗೆ ಆಗೋದು ಒಂದೇ ಸಲ ಮದುವೆ ಹೌದಲ್ಲ ಅದೇ ಮುತ್ತೈತಾನೆ ಇರೋದು ಈಗ ಒಬ್ಬನ್ ಬಿಟ್ಟು ಇನ್ನೊಬ್ಬನ್ ಮಾಡ್ಕೊಳಕ್ಕೆ ಯಾತ್ರಾಗನ್ ಕರ್ಕೊಳಲ್ರಿ ಜಾಜದಾಗ ಸರಿ ಅಂತಾರ ನಮ್ ಕಡೆ ಮತ್ತೆ ಈ ಕಡೆ ಹಂಗದಂದ್ರೆ ಗೊತ್ತಿಲ್ಲ ಹೌದಿಲ್ಲ ನಮ್ ಕಡೆ ಆಗಿಲ್ಲ ಅಲ್ಲ ನಮ್ ಕಡೆಗೆಲ್ಲ ಅವ್ರು ಬೇರೆನ ನೋಡ್ತಾರ ಬೇರೆನೇ ನೋಡ್ತಾರ ಈಗೇನ್ ಗೊತ್ತೇನ ದೂರ ಇವ್ವ ಹೆಂಗ್ ಮಾತಾಡ್ತಾರ ಇವ ಏನ್ವಾ ಆಕಿ ಗಂಡನ್ ಬಿಟ್ಟ ಅಂತ ಅಂತಾರೆ ಕಡೆ ತಲೆನೇ ಕೆಡ್ಸ್ಕೊಳಂಗಿಲ್ಲ ಕೆಲ್ಸಗಳಲ್ಲ ಅಲ್ಲಮ್ಮ ಈ ಕಡೆ ಏನ್ ಕೇರ ಮಾಡಂಗಿಲ್ಲ ಈ ಕಡೆಗೆಲ್ಲ ಕೇರ ಮಾಡಂಗಿಲ್ಲ ಏನು ಇಟ್ ಇಸ್ ಕಾಮನ್ ಡಿವೋರ್ಸ್ ಕೊಟ್ಟಿದ್ದೀನಿ ಅಷ್ಟೇ ಸೊ ಅವನಿಗೂ ನನಗೂ ಆಗ್ಬರ್ಲಿಲ್ಲ ಸೊ ಡಿವೋರ್ಸ್ ಅಪ್ಲೈ ಮಾಡಿದೀನಿ ಡಿವೋರ್ಸ್ ಆಗುತ್ತೆ ದಟ್ಸ್ ಇಟ್ ಹಂಗೆ ನಾನು ಲೈಫ್ ನಾನು ರೂಪಿಸ್ಕೋತೀನಿ ಹಿಂಗ್ ಮಾತಾಡ್ತಾರೆ ನಮ್ ಕಡೆಗೆಲ್ಲ ಗಂಡನ ಬಿಟ್ಟು ಒಂದ್ 4 ದಿನ ಮನೆಗೆ ಇರಂಗಿಲ್ಲವ ಒಂದ್ ವಾರದ ಮೇಲೆ ಇದ್ರೆ ಯಾಕವ ಗಂಡ ಬಂದಿಲ್ಲೇ ನೀನ್ ಜಗಳಗಳು ಮಾಡಿ ಬಂದಿದ್ಯಾ ಗಂಡನ ಜೊತೆ ಮಾಡಿದೆ ಅತ್ತಿ ಜೊತೆ ಮಾಡಿದೆ ಲ್ಯಾಟ್ರಿ ನಮ್ ಕಡೆಗೆ ಏನಂತ ಅದು ಮದುವೆ ಆಗಕ್ಕಿಂತ ಮೊದಲು ಕೇಳಲ್ಲ ಮದುವೆ ಆಗಕ್ಕಿಂತ ಮುಂಚೆ ಕೇಳಲ್ಲ ಅದಕ್ಕೆ ಅವಾಗ ಏನಿರ್ತದ ಅವಾಗೇನಿರ್ತದ ಒಂದ್ ತೊಡೆ ದಿನ ದೊಡ್ಡವ್ರಿಗೆ ಎಷ್ಟೋ ದಿನ ಹಾಕಿ ಹೊರನೇ ಬರಲ್ಲ ಅಂತಾರೆ ಹಳ್ಳಿ ಕಡೆಗೆ ಪದ್ಧತಿ ಹಳ್ಳಿ ಕಡೆಗೆ ಆಮ್ಯಾಗ ಆಕಿನ್ ಒಂಚೂರ್ ನಂದು 25 ವರ್ಷ ಆಗ್ಲಿ ಯಾಕೆ ಮದ್ವೆ ಆಗಂಗಿಲ್ಲ ರೈತಿನ ಹಾಕಿದ ಇವು ಯಾಕೆ 25 ವರ್ಷ ಅದ್ರ ಮಗೆ ಗಂಟೆ ಚಟ್ಟಾಗಿಲಿನೇ ಯಾಕ ಮದುವೆ ಆದ್ಮೇಲೆ ಒಂದ್ ಲೆಕ್ಕ ಮಕ್ಕಳಿಗಿಲಿನೇ ಆಗಂಗ್ ಕಾಣಲ್ ಬಿಡು ಹಂಗ್ ಕಾಣಂಗಿಲ್ಲ ಅದು 1 ವರ್ಷ ಆದ್ಮೇಲೆ 1-2 ವರ್ಷ ಆಗದ್ ಕೂಡ್ಲೆ ಮುಗೀತ 1-2 ವರ್ಷ ಆದ್ ಕೂಡ್ಲೆ ಏನ್ ಬೇಕಿ ಮಕ್ಕಳಾಗಿಲ್ಲ ಏನಿಲ್ಲ ಏನ್ ಕತಿ ಏನ್ ಗಂಡನ ಜೊತೆಗೆ ಅದ ಇಲ್ಲ ಏನ್ ಮಾಡ್ತಾನ ಅಲ್ಲ ಮಲ್ಲಮ್ಮ ನನಗೆ ಈ ಬೆಂಗಳೂರು ಇದಕ್ ಬಂದು ಅಲ್ಲಿ ನಮ್ಮ ಹಳ್ಳಿಯಾಗಿರೋದಕ್ಕೂ ಈ ಬೆಂಗಳೂರು ಇದಕ್ಕೂ ಏನ್ವಾ ಬಹಳ ಮಂದಿ ಬದ್ಲಾಗ್ಯಾರ ಯಾವಾಗ ಚಲೋ ಅನಿಸ್ತಾರ ಇದೇ ಚಲೋ ನೀವಾ ಅಲ್ಲಿ ಹೋದ್ರು ಕುಂತ್ರು ನಿಂತ್ರು ಮಾತಾಡ್ತಾರ ಕುಂತ್ರು ನಿಂತ್ರು ಈಗ ನೀನು ಇದಕ್ ಬಂದಿ ಇಲ್ಲಿಗ್ ಬಂದಿವೆ ನಿನಗೆ ಯಾ ಚಲೋ ಅನ್ಸ್ತತಿ ಬೆಂಗಳೂರು ಚಲೋ ಅನ್ಸುತ್ತೆ ಹಳ್ಳಿ ಚಲೋ ಅನ್ಸ್ತತಿ ಬೆಂಗಳೂರು ಚಲೋ ಅನ್ಸ್ತಾರಿ ಅಲ್ಲಿ ಕುಂತ್ರು ಮಾತಾಡ್ತಾವ ನಿಂತ್ರು ಮಾತಾಡ್ತಾವ ಏನು ಒಂದು ನಾ ಏನ್ ಮಾಡೀನಿ ಒಂದ್ಸಲ ನಮ್ಮ ಅವ್ವ ಊರಿಗೆ ಕರ್ದಾಳ ಅಂತಂದೇಳಿ ಒಂದ್ ಶಾರ್ಟ್ ಡ್ರೆಸ್ ಹಾಕೊಂಡ್ ಹೋಗ್ತೇನೆ ನಮ್ಮ ಅವ್ಗ ಏನಂದ ಏನಿವಾ ನಿನ್ ಮಗಳು ಏನಿವಾ ಹಾಕೊಂಡ್ ಮೀಡಿಯಾ ಹಾಕೊಂಡೆಲ್ಲ ಅಡ್ಡಾಡ್ತಾಳ ಏನು ಒಂದೀಟರ ಸಂಸ್ಕೃತಿ ಏನಾರ ಐತಿನ ನಮ್ ಕಡೆಗೆಲ್ಲ ಮದ್ವಿ ಆದಾರ ಹಿಂಗೆಲ್ಲ ಹಾಕೊಳ್ತಾರೆ ಏನೈತಿ ಬೇ ಅದ್ರಾಗ ಹಾಕೊಳೋದ್ರಾಗ ಏನೈತಿ ಅಂತ ಹಳ್ಳಿ ಕಡೆ ಅಂತಾರ ಹಳ್ಳಿ ಕಡೆಗೆ ಸೀರೆ ಉಟ್ಕೊಂಡ್ರೆ ಮದ್ವಿ ಆದವ್ರು ಸೀರೆ ಉಟ್ಕೋಬೇಕು ಅನ್ನೋದು ಕಂಪಲ್ಸರಿ ನಮ್ಮ ಅವ್ವಾರ ಅಂತ ಬರೋದು ಬರ್ತೀನಿ ಸೀರೆ ಉಟ್ಕೊಂಬಾ ಹೌದೌದು ನಮ್ಮ ಹಿಂಗ ಅನ್ನೋದು ಸೀರೆ ಉಟ್ಕೊಂಡ್ ಬರೋದ್ ಬರ್ತಿ ಚಂದಾಗ್ ಸೀರೆ ಉಟ್ಕೊಂಬ ಏನಂತಾರ ಏನಾರ ಅಂತಾರ ಈಗ ನಮ್ಮವು ತಲೆ ಕೆಡಿಸ್ಕೊತಾಳ ರಿಲೇಷನ್ಸ್ ಹೌದೌದು ಬಾಳ್ ಮತ್ ನಿಮ್ ದೊಡ್ಡವ್ ಏನಾರ ಅಂತ ನಿಮ್ ಚಿಕ್ಕವ್ ಏನಾರ ಅಂತ ಮನೆಯವ್ರ ಅನ್ನೋದು ಮನೆಯವ್ರ ಅಂತಾರ ನೋಡ್ದಾರ ಅಂತಾರ ನಮ್ಮವು ಸೀರೆ ಉಟ್ಕೊಂಬ ಚಂದಾಗಿ ಅಂತ ನಮ್ದು ಇದು ಬಾಳ ಡಿಫ್ರೆನ್ಸ್ ಐತಿ ಮಲ್ಲಮ್ಮ ಬೆಂಗಳೂರು ಬಂದ್ಮ್ಯಾಗ ಈಗ ಬಾಳ ಮಂದಿ ಬಂದ್ಮ್ಯಾಗ ಏನೇನೋ ಕಲಿತಾರ ಅಂದ್ರೆ ಅದ ಒಳ್ಳೊಳ್ಳೇದ್ ಏನಾರ ಕಲಿತಾರ ಅಂದ್ರೆ ಈಗ ಅಪ್ಡೇಟ್ ಹಾಕಾರ ಈ ಜೀವನ ಹೆಂಗ್ ರೂಪಿಸ್ಕೋಬೇಕ ಹಳ್ಳಿಯಾಗಿದ್ರೆ ಒಂಥರ ಅಂದ್ರೆ ಅಲ್ಲೇ ಒಂದು ಸಂಸ್ಕೃತಿ ಇರ್ತೈತಿ ಅದ ಒಂದ್ ನಡಿತೈತಿ ಇಲ್ಲಿ ಬಂದ ಮೇಲೆ ಇಲ್ಲೇ ಒಂಥರ ಹೆಂಗ ಇಲ್ಲಿ ಚೇಂಜ್ ಆತ ಏನಾರ ಚೇಂಜ್ ಆದಿಯಾ ನೀನು ಹೆಂಗ ಮಲ್ಲಮ್ಮ ನಾವ್ ಏನು ಚೇಂಜ್ ಆಗಿಲ್ರಿ ಮೊದ್ಲಿದ್ದಂಗ ರೀ ಅಂದ್ರೆ ಈಗ ಜೀವನ ಕಟ್ಕೊಡ್ತೈತಿ ಈಗ ನೋಡಿ ನೀ ಬೆಂಗಳೂರಿಗೆ ಬಂದಿರೋದಿಲ್ಲ ಬೆಂಗಳೂರಿಗೆ ಬಂದ ಮ್ಯಾಗ ನಿಂದು ಸಾಲ ತೀರೈತಿ ಆಮೇಲೆ ಏನೋ ಒಂದು ಆ ಹೊಲ ಮನಿ ಕೆಲ್ಸ ಬಿಟ್ಟು ಇಲ್ಲಿ ಬಂದಿ ಇಲ್ಲಿ ಚಲೋ ಅನ್ಸಕತ್ತೈತಿ ಜೀವನ ಹೆಂಗ್ ಅನ್ಸ್ತು ಈಗ ಮಾಲ್ ಗೀಲ್ಗೆಲ್ಲ ಹೊಕ್ಕಿಲ್ಲ ನಮ್ ದೊಡ್ಡ ಅಲ್ಲ ನಮ್ಮವ್ವ ನಾ ಒಂದ್ಸಲಿ ನಮ್ಮ ಅವ್ವನ ನಮ್ ದೊಡ್ಡವನ ಮಾಲಿ ಕರ್ಕೊಂಡೋಗೇನಿ ನಮ್ ದೊಡ್ಡವ ನೋಡೇ ನೋಡ್ತಾ ಹಿಂದಿ ಇದಕ್ಕೆ ನೀವ ಮದುವೆಗೆ ತಿನ್ನಿದಕ್ಕ ಇಟ್ಕೊಂಡ್ ಡ್ರೆಸ್ ಆಮೇಲೆ ಒಂದು ಇದಕ್ ಕರ್ಕೊಂಡೋಗೇನಿ ನಮ್ಮ ದೊಡ್ಡಮ್ಮ ಒಂದ್ ವೆರೈಟಿ ಬ್ಯಾಗ್ದ 50,000 ರೂಪಾಯಿ ರೊಕ್ಕ ನೋಡಿದ್ವಿ ಏನವಾ ಇಂತ ಇಷ್ಟು ವೆರೈಟಿ ಬ್ಯಾಗಿಗ 50,000 ರೂಪಾಯಿ ರೊಕ್ಕಗಡೆ 1 ಲಕ್ಷ ಅದಾವಂತ್ರಿ 1 ಲಕ್ಷ ಅದಾವಂತ ಅದೇ ನಿಮಗ ಹಂಗ ಬೆಂಗಳೂರಿನಾಗ ಹಿಂಗೆಲ್ಲ ನೋಡಿದ್ಮೇಲೆ ಹೆಂಗ್ ಅನ್ಸುತ್ತೆ ನಿಮಗ ಇವು ಏನ್ವಾ 50,000 ರೂಪಾಯಿ ಒಂದ್ ವೆರೈಟಿ ಬ್ಯಾಗು ಏನ್ ಬೇ 1 kg ಇದಕ್ಕ ಒಂದ್ ಕಾಪಿಗ್ರಿ ಎಷ್ಟ ಕುಡ್ದೇವ್ರಿ 900 ರೂಪಾಯಿ ಅಂತ್ರಿ ನಾನು ಅವತ್ತೇ ನೋಡಿ ಗಾಬರಿ ಅದೇರಿ 900 ರೂಪಾಯಿ ಅಂತ್ರಿ ಅದ ಒಂದು ಕಾಪಿಗೆ ಏನಂದೆ ಇನ್ನೊಂದ್ಸಲ ಹೇಳು 900 ರೂಪಾಯಿ ಅಂತ್ರಿ ಅದ ಒಂದು ಕಾಪಿಗೆ
ಒಂದು ಕಾಪಿ ಒಂದು ಕಾಪಿ ಅಯ್ಯೋ ಅದಕ್ಕಿನ್ನ ಜಾಸ್ತಿ ರೇಟ್ ಐತಿ ನಾನ ನಮ್ಮ ಅವ್ವಗ ಕರ್ಕೊಂಡ್ ಹೋದ್ರೆ ಏನ್ ಬೇ ಇವು 20 ರೂಪಾಯಿ 25 ರೂಪಾಯಿ 15 ರೂಪಾಯಿ ಕಾಫಿ ನಮ್ ಕಡೆಗೆ ಇದೇನ್ ಬೇ ನಮ್ ಕಡೆ ಅಷ್ಟೆಲ್ಲಿ ಇರ್ತ ಬಿಡು ಕಾಪಿ ಇರಲ್ಲ ಅಷ್ಟಿರಲ್ಲ 10 ರೂಪಾಯಿಗೆ ಕೊಡ್ತಾರ 10 ರೂಪಾಯಿಗೆ ಕೊಡ್ತಾರ 10 ರೂಪಾಯಿ ಕೊಡ್ತಾರ ಇಲ್ಲಿ ಏಟಕ್ಕೊಂದ್ ರೇಟ್ ಬೆಂಗಳೂರು ಜೀವನ ಬಾಳ ಇಲ್ಲಿ ಕೂಲಿನೂ ಜಾಸ್ತಿ ಮತ್ತೆ ರೇಟ್ನು ಜಾಸ್ತಿ ಅಲ್ಲ ಹಂಗ ಅದ ಅಲ್ಲಿಗೆ ಅಲ್ಲಿಗೆ ಅಲ್ಲಿ ಕೂಲಿ ಕಡಿಮೆ ಚಾ ಕಡಿ ಬೇರೆ ಅಲ್ಲಿ ಇಲ್ಲಿ ಮತ್ತೆ ಎಲ್ಲಟು ಕೂಲಿನೂ ತುಟ್ಟಿ ರಸನು ತುಟ್ಟಿ ಅಂದ್ರೆ ನಿನಗೆ ಬೆಂಗಳೂರು ಹೊಂದ್ಕೆಗೈತಾ ಮಲ್ಲಮ್ಮ ಈಗ ಬಾಳ ಮಂದಿ ಅಂತಾರೆ ನಮ್ ಕಡೆ ಚಂದ ಆಯ್ತವ ಏನು ಇಲ್ಲಿ ಏನ್ ಗೊತ್ತವೇ ಕೆಲವ್ರು ಬೆಂಗಳೂರು ಮಂದಿ ನಾ ಹೇಳೋದು ನಾ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಹಿಂಗ ಪಕ್ಕದ ಮನೆಗೆ ಏನೋ ಒಂದು ಈರುಳ್ಳಿನ ಏನೋ ಖಾಲಿ ಆಗಿತ್ತು ನಮ್ಮ ಮನ್ಯಾಗ ಟೊಮೊಟೊನ ಏನೋ ಖಾಲಿ ಆಗಿದ್ವು ಓನರ್ ಆಂಟಿ ಕೆಳಗಿನ ಮನೆ ಆಂಟಿ ಹತ್ರ ಹೋಗಿ ಆಂಟಿ ಒಂದೆರಡು ಈರುಳ್ಳಿ ಕೊಡ್ರಿ ನನ್ನ ಗಂಡ ಭಯಾತನ ಹಿಂದೇನು ಉತ್ತರ ಕರ್ನಾಟಕ ಗಂಡಿನ ಬೆಂಗಳೂರು ಇದೆ ಅವು ಕದನ ತೆಗಿಯಂಗಿಲ್ಲ ಏನೋ ಹೋಗಿ ಬೆಳ್ಳುಳ್ಳಿ ಕೂಡ ಈರುಳ್ಳಿ ಕೂಡ ಕೆಟ್ಟ ಕದನ ಅವು ಅನುಮಾನದ ರೀತಿ ನೋಡಿದ್ವಿವಾ ನಮ್ಮನ್ನ ನೋಡಿ ಅನುಮಾನದ ರೀತಿ ನೋಡ್ಬಿಟ್ಟು ಏನ ಒಬ್ಬೊಬ್ರು ಹಂಗಿರ್ತಾರೆ ಎಲ್ಲರೂ ಹಂಗೆ ಇರಲ್ಲ ಎಲ್ಲರೂ ಹಂಗೆ ಇರಲ್ಲ ಕೆಲವ್ರು ಹಂಗಿರ್ತಾರ ಕೆಲವ್ರು ಅದ ನಂದು ಆಗಿದ್ದ ಎಕ್ಸ್ಪೀರಿಯನ್ಸ್ ಆಗ್ತೀನಿ ಅಂದ್ರೆ ಈಗ ನಮ್ ಕಡೆ ಎಲ್ಲ ಹಿಂಗಿಲ್ಲ ಒಂಚೂರು ಮಲ್ಲವಾ ಇದು ಚಾದ ಒಂಚೂರು ಚಾಪುಡಿ ಕೂಡ ಸಾಯಂಕಾಲ ಕೊಡ್ತೇನಿ ರೇಷನ್ ಹಾಕ್ಸಿದ್ಮ್ಯಾಗ ಅಂತಾರ ಯಾವ ಇವೆಲ್ಲ